ಡಿಪೋ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತಂದರೆ, ಆಮೇಲೆ ಹೆಣ್ಣೈಕ್ಳದು ಸಾಧನೆ ಮಾಡಿಲ್ಲ, ಆದರೆ ಅವ್ರ ಹೆಸರು ತಗೊಳಂಗಿಲ್ಲ ಅಷ್ಟೇ. ನಾವು ಓದಿ, ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ವಿಶೇಷವಾದ ವ್ಯಕ್ತಿಯನ್ನ ತೋರಿಸ್ತೀನಿ. ಆ ವ್ಯಕ್ತಿಯನ್ನ ನೀವು ನೋಡ್ಬಿಟ್ರೆ ನಿಮಗೆ ಭಾಗ್ಯ ಬರ್ತದೆ. ಯಾಕೆ ಅಂತಂದ್ರೆ ಅಂತ ವ್ಯಕ್ತಿನ ನಾನು ತೋರ್ಸಕ್ ಹೋಯ್ತಿರೋದು. ಅವ್ರು ಇವತ್ತು ಎಮ್ಮೆಯ ಕಾಯಕ್ಕೆ ಹೋಯ್ತವ್ರೆ. ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಭಾಗ್ಯಮ್ಮನವರು. ನೋಡಿ, ನಮ್ಮ ಭಾಗ್ಯಮ್ಮನವ್ರ ನೀವು ನೋಡುತ್ತೆ, ನಮ್ಮ ಭಾಗ್ಯಮ್ಮನವ್ರ ನಿಮ್ಗೆ ನೋಡಿದ ತಕ್ಷಣ ಖುಷಿ ಆಗ್ಬೋದು. ಭಾಗ್ಯಮ್ಮನವರೇ, ಹೇಳಿ ಭಾಗ್ಯಮ್ಮನವರೇ, ಈ ಎಮ್ಮೆ ಮೇಯಿಸ್ಕೊಂಡು ಹೋಗ್ತಾ ಇದ್ದೀರ, ಏನು ಅನ್ನಿಸ್ತಾ ಇದೆ ನಿಮಗೆ? ನೋಡಿ, ನಮ್ಮ ಭಾಗ್ಯಮ್ಮ ಅವ್ರ ಎಮ್ಮೆ ಇದು. ನೋಡಿ, ಮಕ್ಕ ಮುಚ್ಕೊಂಡು ಹೋಗ್ತಿದ್ದಾರೆ ಭಾಗ್ಯಮ್ಮನವರು. ಭಾಗ್ಯಮ್ಮನವರೇ, ದಯವಿಟ್ಟು ಮಕ್ಕ ತೆಗಿಬೇಕು. ಭಾಗ್ಯಮ್ಮನವರೇ, ದಯವಿಟ್ಟು ಮಕ್ಕ ತೆಗಿಬೇಕು. ಭಾಗ್ಯಮ್ಮ 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 ಅಯ್ಯೋ ಅಯ್ಯೋ. ನೋಡಿ, ಭಾಗ್ಯಮ್ಮನವರು ನಾನಂದ್ರೆ ನನಗೆ ರೆಸ್ಪೆಕ್ಟು. ನೋಡಿ, ನನ್ನ ತಲೆ ಎತ್ತು ಮಾತಾಡಲ್ಲ ನಮ್ಮ ಭಾಗ್ಯಮ್ಮನವರು. ನನಗೆ ಅಷ್ಟು ನನ್ನ ಕಂಡ್ರೆ ಪ್ರೀತಿ. ಅಲ್ಲಿ ಇಲ್ಲಿ ನಗ್ ನೋಡಿ ಬಾಯ್ ಭಾಗ್ಯಮ್ಮ ಭಾಗ್ಯಮ್ಮ ಎಮ್ಮೆ ಇಲ್ಲೇ ಇರ್ತೀನಿ ಅಂತ ಇವತ್ತು. ಇವಾಗ ರಾಗಿ ಹೊಲ್ತವ ನಾವು ಕುತ್ಕೊಂಡಿದ್ದೀವಿ. ಪಾಪ ನಮ್ಮ ಊದಿರು ಆಗ್ತಿರಲ್ಲ ಇಲ್ಲಿ ಇದು ಮಾಡ್ತವ್ರೆ, ರಾಗಿ ತೆನೆ ಎತ್ತವ್ರೆ. ಈ ನನ್ನ ಮಗ ಇಲ್ಲಿ ಈ ಸ್ಕೂಲ್ಗೆ ಹೋಗ್ದೆಯ ವಿಶ್ವಮಾನವಕ್ಕೆ ಸೇರ್ಕೊಂಡವನೆ, ಆದರೆ ಈ ಸ್ಕೂಲ್ಗೆ ಹೋಯ್ತಾ ಇಲ್ಲ. ಇಲ್ಲಿ ಅವನೇ, ಇವನು ITI ಕಾಲೇಜ್ ಸೇರ್ಕೊಂಡಿದ್ದ, ಹೋಯ್ತಾ ಇಲ್ಲ. ಆದರೆ ITI ಕಾಲೇಜ್ ನೆನೆ ದಿವಸ ಏನಂತ ಗೊತ್ತವನು ನೋಡ್ಬಿಟ್ಟು, ITI ಕಾಲೇಜಾ ಯಾಕಾರ ಬಿಟ್ಟು ಈ ಕಾಲೇಜಾ ಓದ್ಬೇಕಾಯ್ತಲ್ಲ ಅಂತ ಪಾಪ ಮ್ಯಾನೇಜರ್ಗೆ ಹಾಳು ಮಾಡ್ತವ್ರೆ. ಕೆಲ್ಸಕ್ಕೆ ಹೋಗಿ ಬಂದಿದ್ದು ವಿಡಿಯೋ ಮಾಡ್ತವನೆ. ಮ್ಯಾನೇಜರ್ ನೋಡ್ತಾರೆ, ನಾವು ರಜೆ ಕೇಳ್ಕೊ ಬಂದಿದ್ದೀವಿ. ಒತ್ತಾರೆ ಆದಮೇಲೆ ನಾನು ಡೈರೆಕ್ಟಾಗಿ ಸಂಡೇನೆ ತೋರಿಸ್ತಾ ಇದ್ದೀನಿ, ಮನೆ ಕಡೆ ಟೈಮ್ನೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮನಗಿದ್ದೀನಿ, ಇಲ್ಲಿ ಇವನು ಮನಗವನೆ, ಇಲ್ಲಿ ಇವನು ಮನಗವನೆ. ನನ್ನ ಹೆಸರು ನಿಮ್ಗೆ ಆಲ್ರೆಡಿ ಗೊತ್ತು. ಇವನ ಹೆಸರು ಕುಸಾಲಾಕ್ಸಿ ಅಂತೇಳಿ, ಇವನ ಹೆಸರು ದೀಪಾಕ್ಸಿ ಅಂತೇಳಿ. ಅವರು ನಮ್ಮ ಅತ್ತೆ. ಅಲ್ಲಿ ಕೂತಿರೋರು ಇವ್ರ ತಾಯಿ ಪುಟಾಕ ಅಂತೇಳಿ. ಅವ್ರನ್ನ ಕೊಣ್ಣೂರು ಕೊಟ್ಟಿದ್ದೀವಿ ನಾವು. ಸೊ ನಾವು ಇವಾಗ ಇಲ್ಲಿ ನೋಡಿ, ಇಲ್ಲಿ ಇದು ಕೇರಿ ಬೀದಿ, ಇಲ್ಲಿ ಮನ್ಗಿದ್ದೀವಿ ನಾವು. ಇಲ್ಲಿ ಇವನು ಮನ್ಗವನೆ. ನೋಡಿ ಹೆಂಗೆ ಬರ್ಸ್ಕೊಂಡಿದ್ದಾನೆ. ಇಲ್ಲಿ ಬರ್ಸ್ಕೊಂಡಿಲ್ಲ, ಮದ್ದಂಡಿ ಅವ್ರು ಫ್ರೀಯಾಗಿ ಕೊಟ್ಟವ್ರೆ. 300 ರೂಪಾಯಿ ಕೊಟ್ಟಿದ್ದಾನಂತೆ. ದೀಪು ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತವನೆ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಯಲ್ಲಿ ಓದ್ತಲೇ ಅವನು, ಪ್ರೈವೇಟ್ ಸ್ಕೂಲಲ್ಲಿ ಓದ್ತವನೆ. ನಾನು ಹೇಳ್ತಾ ಇದ್ದೀನಿ, ಬೇಡ ಕಣಪ್ಪ, ಅಲ್ಲಿ ಚೆನ್ನಾಗಿ ಪಾಠ ಮಾಡಲ್ಲ, ಸರ್ಕಾರಿ ಶಾಲೆಗೆ ಸೇರ್ಕೊ ಅಂತ. ದೀಪು ಒಟ್ಟಿನಲ್ಲಿ ಕಿವಿಗೆ ಹಾಯ್ಕೊಂಡವನೆ. ಈ ವರ್ಷನೇ TC ತಗೊಂಡು ಬಂದು ಸೇರ್ಕೊತೀನಿ ಅಂತ ನನಗೆ ಭಾಷಣ ಕೂಡ ಮಾಡವನೆ. ಮಾಡಿದ್ದೆ ಇಲ್ವೋ? ಮಾಡಿಲ್ವೇ? ನಾನು ಹೇಳಿಲ್ವೇ? ಇವಾಗ ಹೇಳ್ತಾ ಇದ್ದೀನಿ, ಸರ್ಕಾರಿ ಶಾಲೆಗೆ ಸೇರ್ಕೊಳ್ಳಲ್ಲ. ತಪ್ಪಿದು. ಡಿಪೋ ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂತಂದರೆ, ಇವತ್ತು ಮದ್ದಂಟಿ ಕೃಷ್ಣಮೂರ್ತಿ ಅಣ್ಣ ನನ್ನ ಕ್ಲಾಸ್ಮೇಟು, ಇಂಜಿನಿಯರ್ ಆಗವನೆ. ಇದು ಮಲ್ಲಿಗೆರೆ ನಂಜೇಗೌಡಣ್ಣ ಡಾಕ್ಟರ್ ಆಗವನೆ. ಹೊಸಕವಿ ಜೀವಸಳ್ಳಿ ಸತೀಶಣ್ಣ ಪೊಲೀಸ್ ಆಗವನೆ. ಅಲ್ಲೇ ಜೀವಸಳ್ಳಿ ಇವನು ಯಾರೋ ಶಿವಪ್ರಸಾದ್ ಇಂಜಿನಿಯರು, ಮನೆಯೆಲ್ಲ ಕಟ್ಟಿಬಿಡ್ತಾನೆ. ಆಮೇಲೆ ಅಲ್ಲಿಂದ ಬರ್ತಾ ಹೊಸಕವಿ ಗಿರೀಸು, ಅವನು ಇಂಜಿನಿಯರು. ಜೀವಸಳ್ಳಿ ಎಲ್ಲ ಕಣಪ್ಪ, ಹೊಸಕವಿ ಅವನು ಗಿರೀಸ್ ಅಂತ, ಅವನು ಡಾಕ್ಟರ್ ಆಯ್ತಾವ ಅಥವಾ ಡಾಕ್ಟರ್ ಅಲ್ಲ, ಇಂಜಿನಿಯರ್ ಆಯ್ತವನೆ. ಆಮೇಲೆ ಹೆಣ್ಣೈಕ್ಳದು ಸಾಧನೆ ಮಾಡಿಲ್ಲ, ಆದರೆ ಅವ್ರ ಹೆಸರು ತಗೊಳಂಗಿಲ್ಲ ಅಷ್ಟೇ. ನಾವು ಅವರು ಬೇಜಾರು ಮಾಡ್ಕೊಬಿಡ್ತಾರೆ. ಆಮೇಲೆ ನಾನೇನು ಮಾಡೋದು ಅಂತ ಕೇಳಕ್ಕೆ ಹೋಗ್ಬೇಡ. ನಾನು ಬಿಡು, ನಾನು ಅಷ್ಟು ಇಂಪಾರ್ಟೆಂಟ್ ಆಗಲಿಲ್ಲ ಅಂದ್ರೂ 70,000 ಸಾಬ್ಲ ಇಂಪಾರ್ಟೆಂಟ್ ಇಲ್ಲ. ಇವರು ಯಾವ್ದಾದ್ರು ದೇವರು ವಸ್ತು ಅಂದಪ್ಪ ಕೇಳಿಸ್ಕೊಂಡು ಲಚ್ಚ ಅಂತಂದು ಮದ್ದಂಟಿಲತ್ತೆ. ಇವರು ಈ ಪಟೇಲ್ರು, ಇವರು ಪಟೇಲ್ರವರಲ್ಲ, ಅವರ ತಂಗಿ ಒಬ್ರು ಯಶೋಧ ಅಂತವ್ರೆ, ಗೊತ್ತತೆ? ಯಶೋಧವ್ರ ಮಗ ಅವನೇ ಕೃಷ್ಣಮೂರ್ತಿ ಅಂತಂದರೆ. ಇವಾಗ ಬೆಂಗಳೂರಲ್ಲಿ ಕೆಲಸದವನೈತೆ, BBA ಅಂತ, BBMP ಥರದ್ದು ಅಲ್ಲ ಅವನೇ. ಅದೇ ಒಳ್ಳೆ ವಿದ್ಯಾವಂತ, ಸೇಮು ಖುಷಿಗಿಂತ ಚೆನ್ನಾಗಿ ಗೊತ್ತಿದ್ದ. ಖುಷಿ ವಿಶ್ವಮೋಹನಕ್ಕೆ ಹೋಗೋದು ನಿಮ್ಗಾಲೇ ಗೊತ್ತಲ್ಲ, ಬೆಳಗ್ಗೆ ತಾನೇ ಹೇಳಿದ್ದೀನಿ ನಾನು. ಆದರೆ ಹೋಗಲ್ಲ ಅಂತವನೇ. ಅದು ಏನಕ್ಕೆ ಹೋಗಲ್ಲ ಅಂತ ನಾನು ಎಲ್ಲನೇ ಹೇಳ್ತಾ ಇದ್ದೀನಿ. ಆದರೆ ನನಗೆ ಗೊತ್ತಾಯ್ತಿಲ್ಲ. ಹೇಳ್ತಾ ಇದ್ದೀನಿ ಅತ್ತೆ ಹೋಗು ಅಂತ. ಅವ್ರ ಚಿಕ್ಕಮ್ಮ ಹೇಳ್ಬೇಕು ಅಂತ ಅನಿಸ್ತದೆ. ನೋಡಿ, ಕೇಳ್ತಾನೆ. ITI ಕಾಲೇಜಿಗೆ ಸೇರ್ಕಡನಂತ ಇವಾಗ. ITI ಕಾಲೇಜಿಗೆ
ಅಲ್ಲೇ ಲೇಟ್ ಮಾಡ್ತೀನಿ. ಆಮೇಲೆ JCP ಆಮೇಲೆ JCP ಅದು ಅರ್ಥ ನಮ್ಗೆ ನಾಲೆಡ್ಜ ಬೇಡ. ವೆರಿ ಗುಡ್. JCP ಏನಾರ ಸಮಸ್ಯೆ ಆದಾಗ ಲೇಟ್ ಮಾಡ್ತಾನೆ. ವೆರಿ ಗುಡ್. ದಯವಿಟ್ಟು ಈ ಥರದ್ದೆಲ್ಲ ನೀವು ಪ್ರೇರಣೆಯಾಗಿ ತಗೋಬೇಡಿ. ಓದಿ. ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಡಾಕ್ಟರ್ ಮಾಡೋದು ನೋಡಿ ಅದೇ ಆಡ್ಕತ್ತದೆ. ನಾವು ಮುಂದೊಂದ್ ದಿವಸ ಮಾಡಿ ಬೆಳಿತೀವಿ. ಅಯ್ಯೋ ಅವನ್ನೇ ಮಾತಾಡ್ಸೋದು. ಕೆಲಸಕ್ಕೆಲ್ಲ ಹೇಳೋದು ಅವನಿಗೆ. ದಯವಿಟ್ಟು ನೀವು ಏನು ಓದಕ್ಕಾಗ್ಲಿಲ್ಲ ಅಂತಂದ್ರೆ ಈಗ ಬಂದು ಓದಿಸಿ ಹಂಗೆ ಒಂಚೂರು ನನ್ನ ಚುಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರ ಮಗನ 1.5 ಲಕ್ಷ ಕೊಟ್ಟು CBSE ಹಾಕೋರೆ, ಇವ್ರು ಆದ್ರೆ ಡಾಕ್ಟರ್ ಓದ್ತಾರೆ. ಓದ್ತಾರೆ ಬಿಡು. ಅವ್ 6ನೇ ಕ್ಲಾಸ್ ಹುಡುಗ 3ನೇ ಕ್ಲಾಸ್ ಹುಡುಗ ಕ್ವಶನ್ಗೆ ಆನ್ಸರ್ ಮಾಡಿ. ಅಯ್ಯೋ ಇದು ಒಳ್ಳೆ ನಮ್ಮ ಊರ ಕಡೆ ಒಂಚೂರು ಇಂಗ್ಲೀಷ್ ಅಲ್ಲಿ ಎಜುಕೇಶನ್ ಕಡಿಮೆ ಇರ್ತದೆ, ಅದಕ್ಕೋಸ್ಕರ ಹಂಗಾಗಿರ್ತದೆ. ಕರೆಕ್ಟ್ ಸತ್ಯವಾದ ಮಾತು. ಗೌರ್ಮೆಂಟ್ ಅಲ್ಲೇ ಓದಿಸ್ಬೇಕು. ಇದು ಸತ್ಯವಾದ ಮಾತು. ಇದು ತುಂಬಾ ಒಳ್ಳೇದು ನೀನು ಹೇಳ್ತಾ ಇರೋದುವೆ. ಆದ್ರೂ ನೀನು ಗೌರ್ಮೆಂಟ್ ಕಾಲೇಜಿಗೆ ಹೋಯ್ತಿಲ್ವಲ್ಲ, ನೀನು ಪ್ರೈವೇಟ್ ಕಾಲೇಜಿಗೆ ಸೇರ್ಕೊಂಡ್ಬಿಟ್ಟು ನೀನು ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಮಾತಾಡ್ತಿದ್ದೀನಿ. ಹಾ ಗೊತ್ತಾಯ್ತು. ಅದೇ ಲಾಸ್ಟ್ ಇಯರ್ದು ಪಾಸ್ ಆಗಿದೆ ಫೇಲ್ ಆಗಿದೆ ಅದನ್ನ ನೋಡಿಲ್ವಲ್ಲ ನೀನು. ಆದ್ರೂ ಪಾಸ್ ಆಗಿ ಯಾಕತ್ತದು ಹೌದು ಯಾಕತ್ತದು ಹೌದು. ಅವ್ನು ಕೊಡ್ಡೂರ್ ಗಡ್ಡು ಕದ. ಅಯ್ಯೋ ಕೊಡ್ಡೂರ್ ಅವ್ನಿಗೆ ನಗ ಬತ್ತಿಲ್ಲ, ಸುಮ್ ಡೌ ಮಾಡ್ತಿರೋದು. ನೀನ್ ಹೇಳ್ಬೇಕಲ್ಲ ಅವ್ನು ನಗ ಬತ್ತಿಲ್ಲ ಡೌ ಮಾಡ್ತದೆ. ಇಲ್ಲ ಎಂತದು ಇಲ್ಲ. ಹೌದಕ್ ಧೈರ್ಯ ಇವೆಲ್ಲ ಕಟ್ ಮಾಡಾಗ್ತದೆ ಅಂತ. ಇಲ್ಲಿಗೆ ಈ ಒಂದು ವಿಡಿಯೋ ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಶುಭ ರಾತ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀವಿ.